ಇನ್ನೊಂದು ಬಹಳ ಹುಷಾರಾಗಿರ್ಬೇಕು. ಈಗ SIR ಅಂತ ಬರ್ತಾ ಇದೆ. SIR ಅಂದ್ರೆ ಮತದಾರರ ಪರಿಷ್ಕರಣೆ. ಸೊ ನೀವೆಲ್ಲರೂ ಕೂಡ ಮತ್ತೆ ನಿಮ್ಮ ಓಟನ್ನು ನೀವು ಉಳಿಸ್ಕೊಳ್ಬೇಕು. ಈಗ ನಾನು ಅಧಿಕಾರಕ್ಕೆ ಬಂದಕ್ಕೆ ಈಗ ನಿಮ್ಗೆಲ್ಲ ಅನ್ನಭಾಗ್ಯ ಬಂತು, ಎಲ್ಲರೂ ಗೃಹ ಜ್ಯೋತಿ ಬಂತು, ಎಲ್ಲ ಮನೆ ಯಜಮಾನಿಗೆ 2,000 ರೂಪಾಯಿ ದುಡ್ಡು ಬಂತು, ತಾಯಂದಿರಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡುವಂತದ್ದು. ಇವತ್ತು ಒಂದೊಂದು ಕುಟುಂಬಕ್ಕೆ 5,000 ರೂಪಾಯಿ ಯಾವ್ದಾದ್ರು ರೀತಿಯಲ್ಲಿ ಸಹಾಯ ಮಾಡೋ ರೀತಿಯಲ್ಲಿ ಈ ಬಾರಿ ಅಧಿಕಾರ ಪದಕ್ಕೆ ನಾವು ಸಹಾಯವನ್ನು ಮಾಡ್ಕೊಂಡು ನಾವು ಬರ್ತಾ ಇದೀವಿ. ಇದಕ್ಕೆ ಈಗ ಕೂಡ ಮುಂದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಅಧಿಕಾರ ತೆಗೆದುಕೊಂಡಂತ ಬಂದಿದ್ದೀರ ಮತ್ತು ನಿಮ್ಮೆಲ್ಲ ದಾಖಲೆಗಳನ್ನ, ಆಸ್ತಿ ದಾಖಲೆಗಳನ್ನ ಸರಿ ಮಾಡಿಕೊಟ್ಟು, ಜಮೀನನ್ನ ಪೂರಿ ಮಾಡಿಕೊಟ್ಟು ನೀವೆಲ್ಲರೂ ಕೂಡ ಅನುಕೂಲ ಮಾಡುವಂತಹ ಕೆಲಸವನ್ನ ಈಗಾಗಲೇ ತೀರ್ಮಾನವನ್ನ ನಾನು ಮಾಡಿದ್ದೇನೆ. ಸೊ ಅದರಿಂದ ಇವತ್ತು ತಾವೆಲ್ಲ ನನಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀನಿ. ಹುಷಾರು, SIR ನಮ್ಮ ಓಟ್ ಇದೆ ಅಂತ ಇಲ್ಲ. ಈಗ ಯಾರೇ ಆಗಲಿ, ನನ್ನ ಆದಿಯಾಗಿ, ನಿಮ್ಮ ಆದಿಯಾಗಿ, ಯಾವುದೇ MLA ಆದಿಯಾಗಿ ಎಲ್ಲರೂ ಕೂಡ ಓಟ್ ಅನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮ್ಮ ಮತದಾರರಲ್ಲಿ ಮತ್ತೆ ಉಳಿಸ್ಕೊಳ್ಬೇಕು. ನಿಮ್ಮ ಊರಿಗೆ SIRಗೋಸ್ಕರ ನಮ್ಮ ಅಂಗನವಾಡಿಯವರು, ಶಿಕ್ಷಕರು ನಿಮ್ಮ ಮನೆ ಬಾಗಿಲಿಗೆ ಬಂದು ಅರ್ಜಿ ಕೊಡ್ತಾರೆ. ಆಗ ಅವ್ರು ಎಲ್ಲೇ ಕೆಲಸದಲ್ಲಿರಲಿ ಅವ್ರ ಕೈಯಲ್ಲಿ ಸಹಿ ಹಾಕಿಸ್ಕೊಂಡು ಬಂದು ವಾಪಸ್ ಅವ್ರಿಗೆ ಕೊಡಬೇಕು. ನಮ್ಮ BLAಗಳು ಬೂತ್ ಲೆವೆಲ್ ಏಜೆಂಟ್ ಎಲ್ಲ ನಾವು ಮಾಡಿರ್ತೀವಿ. ಅವ್ರಿಗೆ ನೀವು ಫಾರಂ ಕೊಡಬೇಕು, ಇಲ್ಲ ಅವ್ರಿಗೆ ನೇರವಾಗಿ ಕೊಡಬೇಕು, ಎತ್ಕೊಂಡೋಗಿ ಅವ್ರು ಕೊಡ್ತಾರೆ. ಆಗ ನಿಮ್ಮ ಓಟು ನಿಮ್ಮ ಹೆಸರಲ್ಲಿ ಇರಬೇಕು. ಆಗ ಮಾತ್ರ ಗೃಹಲಕ್ಷ್ಮಿ ಸಿಗ್ತದೆ. ಆಗ ಮಾತ್ರ ನಿಮಗೆ ಕಾರ್ಡ್ ಓಡಾಡಲಿಕ್ಕೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬೋದು. ಆಗ ಮಾತ್ರ ಗೃಹ ಜ್ಯೋತಿ ಉಚಿತವಾಗಿ ಸಿಗ್ತದೆ. ಆಗ ಮಾತ್ರ ಅನ್ನಭಾಗ್ಯ ಬರ್ತದೆ. ಇಲ್ಲಾಂದ್ರೆ ನಿಮ್ಗೆ ಯಾವುದೂ ಸಿಗುದಿಲ್ಲ. ಹುಷಾರಾಗಿರಿ ದಯವಿಟ್ಟು. ಈಗ ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಓಟ್ ತೆಗೆದಾಕ್ಬಿಟ್ರು, ತಮಿಳುನಾಡಲ್ಲಿ 60 ಲಕ್ಷ ಓಟ್ ತೆಗೆದಾಕ್ಬಿಟ್ರು. ಆದ್ರೆ ಕೇರಳದಲ್ಲಿ ಬರೀ 1-2-3 ಲಕ್ಷ ಓಟ್ ಮಾತ್ರ ತೆಗೆದು. ಅದಕ್ಕೆ ಬಹಳ ಹುಷಾರಾಗಿರ್ಬೇಕು. ವಿಶೇಷವಾಗಿ ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಬಹಳ ತೊಂದರೆ ಇದೆ. ಬಹಳ ಹುಷಾರಾಗಿರ್ಬೇಕು. ನಾನು ನನ್ನೆಲ್ಲ ಈ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅವ್ನು ಯಾವುದೇ ಪಾರ್ಟಿಯವನಾಗಲಿ ಅವನ ಮತದಾನದ ಹಕ್ಕನ್ನು ಇರಬೇಕು. ಅವನು ಇಲ್ಲೇ ಮನೆ ಇಟ್ಕೊಂಡು ಇಲ್ಲೇ ಕೆಲಸಕ್ಕೆ ಹೋಗಿರ್ಲಿ, ಆದ್ರೆ ಅವನ ಊರಲ್ಲೇ ಓಟನ್ನು ಇಟ್ಕೊಳ್ಬೇಕು. ಅದನ್ನ ನೀವು ಹುಷಾರಾಗಿ ನೀವೆಲ್ಲ ಸೇರಿ ಇನ್ನೊಂದು 15 ದಿನದಲ್ಲಿ ಪ್ರಾರಂಭ ಆಗ್ತದೆ. ಇದನ್ನ ನೀವೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರು ಏನು ಎನ್ಯುಮರೇಷನ್ ಫಾರಂ ಅಂತ ಕೊಡ್ತಾರೆ, ಅರ್ಜಿ ಕೊಡ್ತಾರೆ. ಆ ಅರ್ಜಿಗೆ ನೀವು ಸಿಗ್ನೇಚರ್ ಹಾಕಿ ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ಹೆಸರುಗಳನ್ನು ಮಾಡಿ. ಇನ್ನೇನಾದ್ರು ಕೆಲವು ದಾಖಲೇಬೇಕು ಅಂತಂದ್ರೆ ನಿಮ್ಮ ಮಾಸದ ಪತ್ರ, ಮತ್ತೊಂದು ಕೆಲವು ಗುರುತಿನ ಚೀಟಿ ಇದೆ, ಅದು ಒಳಗಡೆ ಅಟ್ಯಾಚ್ಮೆಂಟ್ ಮಾಡಿ ಕೊಟ್ಟಾಗ ಮಾತ್ರ ನಿಮ್ಮ ಓಟ್ ಉಳ್ಕೊಳ್ತದೆ. ಇಲ್ಲ ಅಂದ್ರೆ ಓಟ್ ಉಳ್ಕೊಳ್ಳೋದಿಲ್ಲ. ಓಟ್ ಇಲ್ಲ ಅಂದ್ರೆ ನಿಮ್ಗೆ ಯಾವ ಸೌಲಭ್ಯ ಸಿಗುದಿಲ್ಲ. ದಯವಿಟ್ಟು ಇದಕ್ಕೆ ಆಮೇಲೆ ಬಂದು ನನ್ ಕಿತ್ತಾಕ್ಬಿಟ್ಟವ್ರೆ, ನನ್ನ ಓಟ್ ಕಿತ್ತಾಕ್ಬಿಟ್ಟವ್ರೆ, ನನ್ನ ಮಗ ಬೆಂಗಳೂರಿಂದ ಗೊತ್ತಾಗ್ಲಿಲ್ಲ ಅನ್ನೋದು ಯಾರು ಕೂಡ ವ್ಯಾಪಾರಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾವು ಹುಷಾರಾಗಿಡಿ. ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನಿಜವಾಗ್ಲೂ ನಿಮ್ಗೆ ಎಷ್ಟು ಯಾವ ರೀತಿ ನಿಮ್ ಋಣ ತೀರಿಸಬೇಕು ಅನ್ನೋದು ನನಗೆ ಅರ್ಥ ಆಗ್ತದೆ. ಆದ್ರೆ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನ, ನಾನು ಕಷ್ಟದಲ್ಲಿದ್ದಾಗ, ನಾನು ಜೈಲಲ್ಲಿದ್ದಾಗ ನೀವು ಮಾಡಿದಂತ ಹೋರಾಟ, ನೀವು ಮಾಡಿದಂತ ಪ್ರಾರ್ಥನೆ, ನೀವು ಕೊಟ್ಟಂತ ಹರಿಗಳು, ನಿಮ್ಮ ಆಶೀರ್ವಾದ, ಆ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ನಿಮ್ಮ ಒಬ್ಬ ಕನಕಪುರ ಕ್ಷೇತ್ರದ ಒಬ್ಬ ಶಾಸಕ ಈ ರಾಜ್ಯದ ಮುಖ್ಯಮಂತ್ರಿ